ನಮಸ್ಕಾರ ಸ್ನೇಹಿತರೆ, ಅಥರ್ವ ಗ್ಲೋಬಲ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಪೂನಾ ಒಪ್ಪಂದ. ಭಾರತ ಸರ್ಕಾರ ಕಾಯ್ದೆ 1919ರಂತೆ 10 ವರ್ಷಗಳಾದ ನಂತರ ದೇಶಕ್ಕೆ ಸ್ವಾತಂತ್ರ್ಯ ಕೊಡುವ ನಿಟ್ಟಿನಲ್ಲಿ ವಿಧಿವಿಧಾನಗಳನ್ನು ಪೂರೈಸಲು ಒಂದು ಆಯೋಗವನ್ನು ರಚಿಸಬೇಕೆಂದು ತೀರ್ಮಾನಿಸಲಾಗಿತ್ತು. ಅದರಂತೆ 1928ರಲ್ಲಿ ಸರ್ ಜಾನ್ ಸೈಮನ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಂಸದೀಯ ಆಯೋಗವನ್ನು ರಚಿಸಲಾಯಿತು. ಸೈಮನ್ ಆಯೋಗದಲ್ಲಿ ಭಾರತೀಯ ಸದಸ್ಯರ್ಯಾರೂ ಇರಲಿಲ್ಲ. ಕಾಂಗ್ರೆಸ್ ಇದನ್ನು ಪ್ರತಿಭಟಿಸಿತು. ಪ್ರತಿಭಟನೆಗೆ ಉತ್ತರವಾಗಿ ಬ್ರಿಟಿಷ್ ಸರ್ಕಾರವು ಆಯೋಗದ ಕೆಲಸವಾದ ಮೇಲೆ ರಾಜ್ಯಾಂಗ ರಚನೆಗೆ ಪೂರಕವಾಗಿ ಭಾರತೀಯ ಪ್ರತಿನಿಧಿಗಳ ಜೊತೆಗೆ ಚರ್ಚಿಸಲಾಗುವುದು ಅಂತಕ್ಕಂಥ ವಾಗ್ದಾನವನ್ನು ಕೊಟ್ಟಿತು. ಅದಕ್ಕಾಗಿ 1930ರಿಂದ 32ರವರೆಗೆ ಲಂಡನ್ನಿನಲ್ಲಿ 3 ದುಂಡು ಮೇಜಿನ ಸಮ್ಮೇಳನಗಳು ಜರುಗಿದವು. ಪ್ರಥಮ ದುಂಡು ಮೇಜಿನ ಸಭೆ ನವೆಂಬರ್ 12, 1930ರಂದು ಪ್ರಾರಂಭವಾಯಿತು. ಇಂಗ್ಲೆಂಡಿನ ರಾಜನಾದ 5ನೇ ಜಾರ್ಜ್ ಸಭೆಯನ್ನು ಉದ್ಘಾಟಿಸ್ತಾರೆ. ಭಾರತದಿಂದ ಅಸ್ಪೃಶ್ಯರ ಪ್ರತಿನಿಧಿಗಳಾಗಿ ಡಾಕ್ಟರ್ BR ಅಂಬೇಡ್ಕರ್ ಮತ್ತು ದಿವಾನ್ ಬಹದ್ದೂರ್ R ಶ್ರೀನಿವಾಸನ್ ಮುಂತಾದವರು ಭಾಗವಹಿಸಿದರು. ದುಂಡು ಮೇಜಿನ ಸಭೆಯಲ್ಲಿ ಅಸ್ಪೃಶ್ಯರ ಬೇಡಿಕೆ. ದುಂಡು ಮೇಜಿನ ಪರಿಷತ್ತಿನಲ್ಲಿ ಒಟ್ಟು 11 ಸಮಿತಿಗಳಿದ್ದವು. ಅದರಲ್ಲಿ ಅಲ್ಪಸಂಖ್ಯಾತರ ಸಮಿತಿ ಕೂಡ ಒಂದು. ಡಾಕ್ಟರ್ ಅಂಬೇಡ್ಕರ್ ಮತ್ತು ಶ್ರೀನಿವಾಸನ್ ಅವರು ಅಲ್ಪಸಂಖ್ಯಾತರ ಸಮಿತಿಗೆ ಒಂದು ಮನವಿಯನ್ನು ಕೊಡ್ತಾರೆ. ಸ್ವತಂತ್ರ ಭಾರತದ ರಾಜ್ಯಾಂಗದಲ್ಲಿ ದಲಿತರ ರಾಜಕೀಯ ಹಕ್ಕುಗಳನ್ನು ಪಡೆಯಲು ದಲಿತರಿಗೆ ಪ್ರತ್ಯೇಕ ಚುನಾವಣಾ ವ್ಯವಸ್ಥೆಯನ್ನು ಕಲ್ಪಿಸಲಿಕ್ಕೆ ಕೋರಲಾಗಿತ್ತು. ಅದಾಗಲೇ ಮುಸ್ಲಿಂ, ಸಿಖ್ ಮತ್ತು ಆಂಗ್ಲೋ ಇಂಡಿಯನ್ನರಿಗೆ ರಾಜಕೀಯವಾಗಿ ಪ್ರಾಂತೀಯ ಶಾಸನ ಸಭೆಗಳಲ್ಲಿ ಪ್ರಾತಿನಿಧ್ಯ ಕಲ್ಪಿಸಲಾಗಿತ್ತು. ದಲಿತರಿಗೂ ಬಂಗಾಳ ಪ್ರಾಂತ, ಕೇಂದ್ರೀಯ ಪ್ರಾಂತಗಳು, ಅಸ್ಸಾಂ, ಬಿಹಾರ್ ಮತ್ತು ಒಡಿಸ್ಸಾ, ಪಂಜಾಬ್ ಮತ್ತು ಸಂಯುಕ್ತ ಪ್ರಾಂತಗಳು, ಮುಂಬೈ ಪ್ರಾಂತಗಳಲ್ಲಿ ಸೂಕ್ತ ಪ್ರಾತಿನಿಧ್ಯ ಹಾಗೂ ಮದ್ರಾಸ್ ಪ್ರಾಂತದಲ್ಲಿ 20% ಪ್ರಾತಿನಿಧ್ಯಕ್ಕಾಗಿ ಬೇಡಿಕೆಯನ್ನು ಇಡಲಾಯಿತು. ಅಸ್ಪೃಶ್ಯರ ಸ್ಥಿತಿಗತಿಗಳನ್ನು ಸುಧಾರಿಸಲು ಇಂತಹ ಪ್ರಾತಿನಿಧ್ಯದ ಅಗತ್ಯವಿದೆ ಎಂದು ಡಾಕ್ಟರ್ ಅಂಬೇಡ್ಕರ್ ಅವರು ವಾದಿಸ್ತಾರೆ. ದಲಿತರು ಗುಲಾಮಿತನದಲ್ಲಿದ್ದಾರೆ. ಅಸ್ಪೃಶ್ಯತೆಯನ್ನು ಆಚರಿಸಲಾಗ್ತಾ ಇದೆ. ಸಾಮಾಜಿಕವಾಗಿ ಬಹಿಷ್ಕಾರಕ್ಕೆ ಒಳಗಾಗ್ತಾ ಇದ್ದಾರೆ. ಆರ್ಥಿಕವಾಗಿ ಹೀನಾಯ ಸ್ಥಿತಿಯಲ್ಲಿದ್ದಾರೆ. ಭೂರಹಿತರಾಗಿದ್ದಾರೆ. ದಲಿತರ ಮೇಲಿನ ದಬ್ಬಾಳಿಕೆ, ದೌರ್ಜನ್ಯಗಳು ಭೀಕರವಾಗಿವೆ. ದಲಿತರಿಗೆ ನ್ಯಾಯಾಲಯಗಳಲ್ಲಿ ನಿಷ್ಪಕ್ಷಪಾತ ನ್ಯಾಯ ದೊರಕುತ್ತಿಲ್ಲ. ನ್ಯಾಯಾಧೀಶರು ತಮ್ಮ ಜನಾಂಗದವರೇ ಆದ ಭೂಮಾಲೀಕ ಸಿರಿವಂತರಿಗೆ ಸೇರಿಕೊಂಡು ಭ್ರಷ್ಟರಾಗ್ತಾ ಇದ್ದಾರೆ. ದಲಿತರಿಗೆ ಸಮಾನ ಪೌರತ್ವ ಬೇಕು. ತಾರತಮ್ಯದ ವಿರುದ್ಧ ರಕ್ಷಣೆ ಬೇಕು. ಬಹಿಷ್ಕಾರ ಹಾಕುವವರಿಗೆ, ಬೆದರಿಸುವವರಿಗೆ ಶಿಕ್ಷೆಯಾಗಬೇಕು. ಇದಕ್ಕಾಗಿ ಶಾಸನ ಸಭೆಗಳಲ್ಲಿ ಸೂಕ್ತ ಪ್ರಾತಿನಿಧ್ಯ ಬೇಕು. ಸಾರ್ವಜನಿಕ ಸೇವಾ ಕ್ಷೇತ್ರದಲ್ಲಿ ಮೇಲ್ಜಾತಿ ಅಧಿಕಾರಿಗಳು ಕಾನೂನುಗಳನ್ನ ತಿರುಚಿ ದಲಿತರಿಗೆ ಕಿರುಕುಳವನ್ನು ನೀಡ್ತಾ ಇದ್ದಾರೆ. ಹಿಂದೂಗಳ ಏಕಸ್ವಾಮ್ಯವನ್ನು ನಾಶ ಮಾಡಿ ಎಲ್ಲ ಜನಾಂಗಗಳಿಗೂ ಸೂಕ್ತ ಪ್ರಾತಿನಿಧ್ಯ ಕೊಡುವಂತಹ ನೇಮಕಾತಿ ವಿಧಾನವನ್ನು ಜಾರಿಗೆ ತರಬೇಕು. ದಲಿತರಿಗಾಗಿ ಪ್ರತ್ಯೇಕ ಸಚಿವಾಲಯ ಬೇಕು. ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅವರು ದುಂಡು ಮೇಜಿನ ಪರಿಷತ್ತಿನಲ್ಲಿ ಮಂಡಿಸಿದ ಭಾರತದ ಸಾಮಾಜಿಕ ಸ್ಥಿತಿಗತಿಗಳ ಸಂಕ್ಷಿಪ್ತ ರೂಪವಿದು. ಅಸ್ಪೃಶ್ಯರ ಬೇಡಿಕೆಗೆ ಗಾಂಧೀಜಿಯವರ ವಿರೋಧ. ಕಾಂಗ್ರೆಸ್ ಮೊದಲೇ ದುಂಡು ಮೇಜಿನ ಪರಿಷತ್ತನ್ನು ಬಹಿಷ್ಕರಿಸಿತ್ತು. ಕಾಂಗ್ರೆಸ್ನ ಪ್ರತಿನಿಧಿಯಾಗಿ ಗಾಂಧೀಜಿಯವರು ಸೆಪ್ಟೆಂಬರ್ 1931ರಲ್ಲಿ ನಡೆದ 2ನೇ ದುಂಡು ಮೇಜಿನ ಸಭೆಗೆ ಹಾಜರಾದರು. 2ನೇ ದುಂಡು ಮೇಜಿನ ಅಧಿವೇಶನ ಡಿಸೆಂಬರ್ 1931ರವರೆಗೆ ನಡೀತು. ಗಾಂಧೀಜಿಯವರು ಪರಿಷತ್ತಿನ ಚರ್ಚೆಗಳಿಗೆ ಅಡ್ಡಗಾಲಾದರು. ಡಾಕ್ಟರ್ ಅಂಬೇಡ್ಕರ್ ಮತ್ತು ಶ್ರೀನಿವಾಸನ್ ಅವರು ಕೋರಿಕೊಂಡಿದ್ದ
ದಲಿತರಿಗೆ ಪ್ರತ್ಯೇಕ ಚುನಾವಣಾ ವ್ಯವಸ್ಥೆಯ ಕೋರಿಕೆಯನ್ನು ಗಾಂಧೀಜಿಯವರು ವಿರೋಧಿಸ್ತಾರೆ. ಅಂಬೇಡ್ಕರ್ ಮತ್ತು ಗಾಂಧೀಜಿಯವರ ಮಧ್ಯೆ ವಾದ ವಿವಾದಗಳು ಜರುಗುತ್ತವೆ. ಅಂಬೇಡ್ಕರ್ರು ತಮ್ಮ ಪುನಃ ಒಪ್ಪಂದ ಕೃತಿಯಲ್ಲಿ ಬರೆದಿರುವಂತೆ ಕಾಂಗ್ರೆಸ್ ಪಕ್ಷವು ಗಾಂಧೀಜಿಯವರನ್ನು ತನ್ನ ಪ್ರತಿನಿಧಿಯನ್ನಾಗಿ ಆಯ್ಕೆ ಮಾಡಿದ್ದೇ ಅಚ್ಚರಿಯ ಸಂಗತಿ. ಗಾಂಧೀಜಿಯವರು ಉಳಿದ ಪ್ರತಿನಿಧಿಗಳನ್ನು ಹೀಯಾಳಿಸಿದರು, ಸದಸ್ಯರ ಆಯ್ಕೆಯನ್ನೇ ಪ್ರಶ್ನಿಸಿದರು, ಸಭೆಯಲ್ಲಿ ಸಾಧಾರಣ ಆಕ್ಷೇಪಣೆಗಳನ್ನು ಎತ್ತಿದರು, ನಯವಂಚಕರಂತೆ ವರ್ತಿಸಿದರು, ಪದೇ ಪದೇ ಪ್ರತಿಭಟನೆಯ ಬೆದರಿಕೆಯನ್ನು ಒಡ್ಡಿದರು. ಗಾಂಧೀಜಿಯವರು ದಲಿತರ ಪ್ರತ್ಯೇಕ ಚುನಾವಣಾ ವ್ಯವಸ್ಥೆಯನ್ನು ವಿರೋಧಿಸಿದ್ದರಿಂದ ದುಂಡು ಮೇಜಿನ ಪರಿಷತ್ತಿನಲ್ಲಿ ಒಮ್ಮತಕ್ಕೆ ಬರಲಾಗಲಿಲ್ಲ. ಗಾಂಧೀಜಿಯವರು ಈ ಕುರಿತು ಅಲ್ಪಸಂಖ್ಯಾತರ ಸಮಿತಿಯಲ್ಲಿ ಚರ್ಚಿಸಲು 1 ವಾರ ಸಭೆಯನ್ನು ಮುಂದೂಡಿಸಿಕೊಂಡರು. ಆದರೂ ಪರಿಹಾರವನ್ನು ಕಂಡುಕೊಳ್ಳಲಿಕ್ಕಾಗಲಿಲ್ಲ. ಬ್ರಿಟಿಷ್ ಪ್ರಧಾನಿ ರಾಮ್ಸೆ ಮ್ಯಾಕ್ಡೊನಾಲ್ಡ್ ಅವರ ನಿರ್ಧಾರ. ಅಂತಿಮವಾಗಿ ದುಂಡು ಮೇಜಿನ ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಬ್ರಿಟಿಷ್ ಪ್ರಧಾನಿ ರಾಮ್ಸೆ ಮ್ಯಾಕ್ಡೊನಾಲ್ಡ್ ಅವರು ಸಭೆಯನ್ನು ಉದ್ದೇಶಿಸಿ ಹೀಗೆ ಹೇಳ್ತಾರೆ: ಸ್ವತಂತ್ರ ಭಾರತದಲ್ಲಿ ಎಲ್ಲ ಜನಾಂಗಗಳಿಗೂ ರಾಜಕೀಯ ಅಧಿಕಾರ ದೊರೆಯಬೇಕು. ಅದಕ್ಕಾಗಿ ನಾನು ಕೊಡುವ ತೀರ್ಪಿಗೆ ಎಲ್ಲರೂ ತಲೆಬಾಗಬೇಕು. ಜನಾಂಗೀಯ ವ್ಯತ್ಯಾಸಗಳಿದ್ದರೆ ರಾಜ್ಯಾಂಗ ರಚನೆಗೆ ಅಡ್ಡಿಯಾಗುತ್ತದೆ. ಸರ್ಕಾರದ ನಿರ್ಧಾರಗಳನ್ನು ಕಾರ್ಯಗತಗೊಳಿಸುವುದು ಕಷ್ಟವಾಗುತ್ತದೆ. ಆದ್ದರಿಂದ ನಾನು ಕೊಟ್ಟ ತೀರ್ಪನ್ನು ನೀವೆಲ್ಲರೂ ಒಪ್ಪಿಕೊಳ್ಳಬೇಕು ಅಂತ ಹೇಳ್ತಾರೆ. ಅದರಂತೆ ರಾಮ್ಸೆ ಮ್ಯಾಕ್ಡೊನಾಲ್ಡ್ ಅವರು ದಲಿತರಿಗೆ ಪ್ರತ್ಯೇಕ ಚುನಾವಣೆ ವ್ಯವಸ್ಥೆಯ ಸ್ವಯಂ ನಿರ್ಣಯಾಧಿಕಾರವನ್ನು ಆಗಸ್ಟ್ 16, 1932ರಲ್ಲಿ ಘೋಷಣೆ ಮಾಡ್ತಾರೆ. ಇದನ್ನು ಕಮ್ಯುನಲ್ ಅವಾರ್ಡ್ ಎಂಬ ಪರಿಭಾಷೆಯಿಂದ ಕರೆಯಲಾಗ್ತದೆ. ಪ್ರಾಂತೀಯ ಶಾಸನ ಸಭೆಗಳಲ್ಲಿ 78 ಪ್ರತ್ಯೇಕ ಮತಕ್ಷೇತ್ರಗಳನ್ನ ದಲಿತರಿಗೆ ನಿಗದಿಪಡಿಸಲಾಗ್ತದೆ. ದಲಿತರಿಗೆ ಪ್ರತ್ಯೇಕ ಮತಕ್ಷೇತ್ರಗಳನ್ನು ಕೊಟ್ಟಿದ್ದರ ವಿರುದ್ಧ ಸೆಪ್ಟೆಂಬರ್ 20, 1932ರಿಂದ ಗಾಂಧೀಜಿಯವರು ಪುನಾದ ಯರವಾಡ ಜೈಲಿನಲ್ಲಿ ಆಮರಣಾಂತ ಉಪವಾಸ ಸತ್ಯಾಗ್ರಹವನ್ನು ಹೂಡ್ತಾರೆ. ಸೆಪ್ಟೆಂಬರ್ 23 ಹೊತ್ತಿಗೆ ಅವರ ಆರೋಗ್ಯದಲ್ಲಿ ಏರುಪೇರಾಯಿತು. ಗಾಂಧೀಜಿಯವರ ಮಗನಾದ ದೇವದಾಸ್ ಗಾಂಧಿಯವರು ಅಂಬೇಡ್ಕರ್ರೊಡನೆ ಮಾತನಾಡಿ ತಮ್ಮ ತಂದೆಯ ಪ್ರಾಣ ಉಳಿಸುವಂತೆ ಮನವಿ ಮಾಡ್ಕೋತಾರೆ. ಈ ಮಧ್ಯೆ ಮದನ್ ಮೋಹನ್ ಮಾಳವೀಯ, ಸರ್ ತೇಜ್ ಬಹದ್ದೂರ್ ಸಪ್ರು, MR ಜೈಕರ್ ಅವರು ಅಂಬೇಡ್ಕರ್ ಅವರನ್ನು ಗಾಂಧೀಜಿಯವರ ಜೊತೆ ಚರ್ಚಿಸಿ ಪ್ರತ್ಯೇಕ ಚುನಾವಣಾ ವ್ಯವಸ್ಥೆಯ ವಿಷಯದಲ್ಲಿ ಒಮ್ಮತಕ್ಕೆ ಬರಲಿಕ್ಕೆ ಒತ್ತಾಯಿಸ್ತಾರೆ. ಒಂದು ವೇಳೆ ಉಪವಾಸ ಸತ್ಯಾಗ್ರಹದಿಂದಾಗಿ ಗಾಂಧೀಜಿಯವರು ಗತಿಸಿ ಹೋದರೆ ದೇಶಾದ್ಯಂತ ದಲಿತರ ಮೇಲೆ ಹಿಂದೂ ಸವರ್ಣೀಯರು ಹಲ್ಲೆ ಮಾಡಬಹುದೆಂದು ಅಂಬೇಡ್ಕರ್ ಚಿಂತಿಸ್ತಾರೆ. ಯರವಾಡ ಜೈಲಿನಲ್ಲಿ ಸುದೀರ್ಘ ಮಾತುಕತೆಯ ನಂತರ ಸೆಪ್ಟೆಂಬರ್ 24, 1932ರಂದು ನಡೆದ ಪುನಃ ಒಪ್ಪಂದದಲ್ಲಿ ದಲಿತರಿಗೆ ಬ್ರಿಟಿಷರು ಕೊಟ್ಟಿದ್ದ 78 ಪ್ರತ್ಯೇಕ ಚುನಾವಣಾ ಮತಕ್ಷೇತ್ರಗಳ ಬದಲಿಗೆ 148 ಮೀಸಲು ಮತಕ್ಷೇತ್ರಗಳನ್ನ ಪಡೆಯಲಾಗ್ತದೆ. ಬ್ರಿಟಿಷರು ಕೊಟ್ಟಿದ್ದ ಕಮ್ಯುನಲ್ ಅವಾರ್ಡ್ನಂತೆ ದಲಿತರಿಗೆ 2 ಮತಗಳಿದ್ವು. ಪ್ರತ್ಯೇಕ ಚುನಾವಣಾ ಮತಕ್ಷೇತ್ರಗಳಲ್ಲಿ ದಲಿತ ಮತದಾರರು ಮಾತ್ರ ದಲಿತ ಪ್ರತಿನಿಧಿಗಳನ್ನ ಆಯ್ಕೆ ಮಾಡಲು ಪ್ರಥಮ ಮತ ನೀಡಬೇಕಿತ್ತು. ಮತ್ತೊಂದು ಮತವನ್ನು ಸಾಮಾನ್ಯ ಮತದಾರರಿಗೆ ಹಾಕಬೇಕಾಗಿತ್ತು. ಇಂತಹ ಪ್ರತ್ಯೇಕ ಚುನಾವಣಾ ಪದ್ಧತಿ ಇರುವುದಾದರೆ ದಲಿತರು ಹಿಂದೂ ಧರ್ಮದ ಹೊರಗೆ ಹೋಗಿ ಹಿಂದೂ ಧರ್ಮವನ್ನು ಇಬ್ಬಾಗಿಸಿದಂತಾಗ್ತದೆ ಎಂಬ ಆತಂಕ ಗಾಂಧೀಜಿಯವರಿಗಿತ್ತು. ಬಾಬಾ ಸಾಹೇಬ್ ಅಂಬೇಡ್ಕರ್ರಿಗೆ ದಲಿತರ ವಿಮೋಚನೆಗಾಗಿ ದುಡಿಯಲು ನಿಜವಾದ ದಲಿತ ಪ್ರತಿನಿಧಿಗಳನ್ನು ದಲಿತರೇ ಆಯ್ಕೆ ಮಾಡುವ ಪ್ರತ್ಯೇಕ ಚುನಾವಣೆ ಪದ್ಧತಿ ಬೇಕಿತ್ತು. ಜಂಟಿ ಮೀಸಲು ಕ್ಷೇತ್ರಗಳಲ್ಲಿ ಸವರ್ಣೀಯ ಹಿಂದೂ ಮತಗಳ ಆಧಾರದ ಮೇಲೆ ಗೆದ್ದ ದಲಿತ ಪ್ರತಿನಿಧಿಯು ಜೀತದ ರಾಜಕಾರಣ ಮಾಡ್ತಾನೆ. ದಲಿತರ ಹಿತಾಸಕ್ತಿಗಳನ್ನು ಕಾಪಾಡುವುದರಲ್ಲಿ ಸೋಲುತ್ತಾನೆ. ಹೀಗಾಗಿ ಪ್ರತ್ಯೇಕ ಮತಕ್ಷೇತ್ರಗಳ ಮೂಲಕ ದಲಿತರಿಗೆ ನೈಜ ರಾಜಕೀಯ ಅಧಿಕಾರ ದಕ್ಕಿ ಸಾಮಾಜಿಕ ಮತ್ತು ಆರ್ಥಿಕ ಸಮಾನತೆಯನ್ನು ಸಾಧಿಸೋದು ಅಂಬೇಡ್ಕರ್ ಅವರ ಆಶಯ ಆಗಿತ್ತು. ಪುನಃ ಒಪ್ಪಂದದ ಪ್ರಮುಖ ಅಂಶಗಳು: ಮೊದಲನೇದಾಗಿ, ದಲಿತರಿಗೆ ಪ್ರಾಂತೀಯ ಶಾಸನ ಸಭೆಗಳಲ್ಲಿ ಮೀಸಲಿಟ್ಟ ಸ್ಥಾನಗಳು. ಮದ್ರಾಸ್ 20, ಸಿಂಧ್ ಮತ್ತು ಮುಂಬೈನಲ್ಲಿ 15,
ಪಂಜಾಬ್ದಲ್ಲಿ 18, ಬಿಹಾರ್ ಮತ್ತು ಒಡಿಸ್ಸಾದಲ್ಲಿ 18, ಕೇಂದ್ರೀಯ ಪ್ರಾಂತಗಳಲ್ಲಿ 20, ಅಸ್ಸಾಂನಲ್ಲಿ 7, ಬಂಗಾಳದಲ್ಲಿ 30, ಸಂಯುಕ್ತ ಪ್ರಾಂತಗಳಲ್ಲಿ 20, ಹೀಗೆ ಒಟ್ಟು 148 ಸ್ಥಾನಗಳನ್ನು ಮೀಸಲಿಡಲಾಗಿತ್ತು. ಎರಡನೇದಾಗಿ, ಪ್ರತಿ ಜಂಟಿ ಮೀಸಲು ಕ್ಷೇತ್ರದಲ್ಲಿ ದಲಿತ ಮತದಾರರು ಮಾತ್ರ ಒಂದು ಚುನಾವಣಾ ಮತ ಸಮೂಹವಾಗಿ ಒಂದು ಮತವನ್ನು ಚಲಾಯಿಸುವ ಒಟ್ಟು 4 ಮಂದಿ ಅಭ್ಯರ್ಥಿಗಳ ಆಯ್ಕೆ ನಡೆಯುವುದು. ಇದು ಪ್ರಾಥಮಿಕ ಚುನಾವಣೆ. ಅಲ್ಲಿ ಆಯ್ಕೆಯಾದ 4 ಮಂದಿ ಸಾಮಾನ್ಯ ಚುನಾವಣೆಯ ಅಭ್ಯರ್ಥಿಗಳಾಗಿ ಗೆಲ್ಲಲು ದಲಿತ ಹಾಗೂ ಇತರ ಜನಾಂಗಗಳ ಮತಗಳನ್ನು ಬೇಡ್ತಾರೆ. ಮೂರನೇದಾಗಿ, ಕೇಂದ್ರ ಶಾಸನ ಸಭೆಯಲ್ಲೂ ಪ್ರಾಥಮಿಕ ಚುನಾವಣೆ ಇರಬೇಕು. ನಾಲ್ಕನೇದಾಗಿ, ಕೇಂದ್ರ ಶಾಸನ ಸಭೆಯಲ್ಲಿ 18% ಸ್ಥಾನಗಳನ್ನ ದಲಿತರಿಗೆ ಮೀಸಲಿಡಬೇಕು. ಐದನೇದಾಗಿ, ಪ್ರಾಥಮಿಕ ಚುನಾವಣೆಯು 10 ವರ್ಷಗಳ ನಂತರ ರದ್ದಾಗ್ತದೆ. 6, ಕೇಂದ್ರ ಮತ್ತು ಪ್ರಾಂತೀಯ ಶಾಸನ ಸಭೆಗಳಲ್ಲಿ ದಲಿತರಿಗೆ ಮೀಸಲು ನೀಡುವ ವ್ಯವಸ್ಥೆಯು ಎರಡೂ ಕಡೆಯ ಜನಾಂಗಗಳು ಒಪ್ಪಿಕೊಂಡು ರದ್ದು ಮಾಡುವವರೆಗೂ ಮುಂದುವರಿಯುತ್ತದೆ. 7, ಮತದಾನವು ಲೋಧಿಯನ್ ಸಮಿತಿಯ ವರದಿಯಲ್ಲಿರುವಂತೆ ಜಾರಿಗೊಳ್ಳಬೇಕು. 8, ದಲಿತರೆಂಬ ಕಾರಣಕ್ಕೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಹಾಗೂ ಸಾರ್ವಜನಿಕ ಸೇವೆಗಳ ನೇಮಕಗಳಲ್ಲಿ ದಲಿತರಿಗೆ ಅಡ್ಡಿ ಆತಂಕಗಳು ಉಂಟಾಗಬಾರದು. 9, ಪ್ರತಿಯೊಂದು ಪ್ರಾಂತದಲ್ಲೂ ದಲಿತ ವಿದ್ಯಾರ್ಥಿಗಳ ಶಿಕ್ಷಣಕ್ಕಾಗಿ ಪ್ರತ್ಯೇಕ ಮೀಸಲು ಹಣವಿಡಬೇಕು. ಒಪ್ಪಂದದ ಷರತ್ತುಗಳನ್ನು ಭಾರತ ಸರ್ಕಾರದ ಕಾಯ್ದೆಯನ್ನಾಗಿ ಪ್ರಕಟಿಸಲಾಯಿತು. ಪ್ರತ್ಯೇಕ ಚುನಾವಣಾ ಪದ್ಧತಿಯಲ್ಲಿ ಪಡೆದುಕೊಂಡಿದ್ದ ದಲಿತರಿಂದಲೇ ಉತ್ತಮ ದಲಿತ ನಾಯಕರು ಆಯ್ಕೆಯಾಗುವ ವಿಧಾನವನ್ನು ಪುನಃ ಒಪ್ಪಂದದಲ್ಲಿ ಗಾಂಧೀಜಿಯವರ ಒತ್ತಡಕ್ಕೆ ಮಣಿದು ಜಂಟಿ ಚುನಾವಣಾ ಪದ್ಧತಿಯನ್ನು ಒಪ್ಪಬೇಕಾಯಿತು. ಇಲ್ಲಿ ದಲಿತ ಪರ ಧ್ವನಿ ಎತ್ತುವ ನಾಯಕರ ಆಯ್ಕೆ ಸಾಧ್ಯತೆ ಅಪರೂಪ. ಅದಕ್ಕಾಗಿ ಅಸ್ಪೃಶ್ಯರಿಗೆ ಅಗಾಧ ದುಃಖ ಆಯಿತು. ಬಾಬಾ ಸಾಹೇಬ್ ಡಾಕ್ಟರ್ ಅಂಬೇಡ್ಕರ್ ಅತೀವವಾಗಿ ನೊಂದ್ಕೋತಾರೆ. ಡಾಕ್ಟರ್ ಅಂಬೇಡ್ಕರ್ ದುಂಡು ಮೇಜಿನ ಪರಿಷತ್ನಲ್ಲಿ ದಲಿತರಿಗಾಗಿ ಪ್ರತ್ಯೇಕ ಮತಕ್ಷೇತ್ರಗಳ ಬೇಡಿಕೆ ಇಟ್ಟದ್ದನ್ನು, ಬ್ರಿಟಿಷರಿಂದ ಅದನ್ನು ಪಡೆದುಕೊಂಡಿದ್ದನ್ನು, ಪುನಃ ಒಪ್ಪಂದದಲ್ಲಿ ಅದನ್ನು ಕಳೆದುಕೊಂಡಿದ್ದನ್ನು ಕುರಿತು ಪುನಃ ಪ್ಯಾಕ್ಟ್ ಎಂಬ ಕೃತಿಯಲ್ಲಿ ಪ್ರಕಟಿಸಿದ್ದಾರೆ. ರಾಮ್ಸೆ ಮೆಕ್ಡೊನಾಲ್ಡ್ ಅವರು ಕೊಟ್ಟಿದ್ದ ಪ್ರತ್ಯೇಕ ಮತಕ್ಷೇತ್ರಗಳ ಮೂಲಕ ಸ್ವಾಭಿಮಾನಿ ದಲಿತ ರಾಜಕೀಯ ಪ್ರತಿನಿಧಿಗಳ ಆಯ್ಕೆಯ ಸಾಧ್ಯತೆ ಇತ್ತು. ಆದರೆ ಪುನಃ ಒಪ್ಪಂದದಲ್ಲಿ ಪಡೆದದ್ದೇನೆಂದರೆ ದಲಿತ ರಾಜಕೀಯ ನಾಯಕರು ಸೂತ್ರದ ಗೊಂಬೆಗಳಾಗುವ ಜೀತ ಪದ್ಧತಿಯಂಥ ವ್ಯವಸ್ಥೆಯನ್ನು. ಇದನ್ನು ಅಂಬೇಡ್ಕರ್ ಮನಗಂಡಿದ್ದರು. ತಮ್ಮ ಪುನಃ ಪ್ಯಾಕ್ಟ್ ಕೃತಿಯ ಕೊನೆಯಲ್ಲಿ ಅಂಬೇಡ್ಕರ್ ಅತೀವಾಗಿ ನೊಂದು ಹೀಗೆ ಬರೀತಾರೆ: ಪುನಃ ಒಪ್ಪಂದದಲ್ಲಿನ ರಸವನ್ನು ಹೀರಿಕೊಂಡ ಕಾಂಗ್ರೆಸ್ ಪಕ್ಷವು ಸಿಪ್ಪೆಯನ್ನು ಅಸ್ಪೃಶ್ಯರ ಮುಖದ ಮೇಲೆ ಉಗುಳಿತು ಎಂದು ಹೇಳ್ತಾ ಈ ದುರಂತಮಯ ಕಥೆಯನ್ನು ಮುಗಿಸುವೆ ಅಂತಾರೆ.